ಮಿನಿಟ್ಸ್ ಒಳಗೆ ನೋಡ್ತಾ ಹೋಗೋಣ. ಓಕೆ, ವೆರಿ ಇಂಪಾರ್ಟೆಂಟ್ ಕ್ವಶನ್ಗಳಿರ್ತವೆ, ಎಲ್ಲ ಪ್ರಿವಿಯಸ್ ಇಯರ್ ಬಂದಂಥ ಕ್ವಶನು, ಅದೇ ರೀತಿ ನಿಮಗಾಗಿ ಆಫೀಸಲ್ಲಿ ಬಿಟ್ಟಂತಹ ಪ್ರಶ್ನೆ ಪತ್ರಿಕೆಗಳು. ಓಕೆ, ಲೇಟ್ ಮಾಡೋದು ಬೇಡ, ಸ್ಟಾರ್ಟ್ ಮಾಡೇ ಬಿಡೋಣ. ಯಾರೇನು ಪ್ರಿವಿಯಸ್ ಕ್ಲಾಸಸ್ ನೋಡಿಲ್ಲ ಅವರು ಕೂಡ ನೋಡಿರಿ, ನಿಮ್ಮ ಎಕ್ಸಾಮ್ ಒಳಗಾಗಿ ಎಲ್ಲ ಟೆಸ್ಟ್ಗಳು ಮುಗಿತಾವೆ. ಓಕೆ, ಡನ್. ಫಸ್ಟ್ ಜಿ ಕೆಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಓಕೆ, ಫಸ್ಟ್ನೇ ಕ್ವಶನ್ ನೋಡಿ, ಮಾರ್ಚ್ 2023 ಸ್ಥಿತಿಯ ಪ್ರಕಾರ ಶ್ರೀ ಪರಶೋತ್ತಮ್ ರೂಪಾಲ ಅವರು ಯಾವ ಕೇಂದ್ರ ಕ್ಯಾಬಿನೆಟ್ ಸಚಿವರಾಗಿದ್ದರು ಅಂದ್ರೆ ಮೀನುಗಾರಿಕೆ, ಪಶುಸಂಗೋಪನೆ ಮತ್ತು ಹಾಲಿನ ಉದ್ಯಮಕ್ಕೆ ಅವರು ಸಂಬಂಧಿಸಿದರು, ಅಂದರೆ ಡೈರಿ ಪ್ರಾಡಕ್ಟ್ಸು. ನೆಕ್ಸ್ಟು ಫೆಬ್ರವರಿ 2023 ನೀತಿ ಆಯೋಗದ CEO ಯಾರಾಗಿದ್ದರು ಅಂತಂದ್ರೆ ಸುಬ್ರಹ್ಮಣ್ಯಮನವರು ಆಗಿದ್ದರು, BVR ಸುಬ್ರಹ್ಮಣ್ಯ ಅವರು. ನೆಕ್ಸ್ಟು ಫೆಬ್ರವರಿ 2023 4ನೇ ದ್ವೈವಾರ್ಷಿಕ ಮಿಲಿಟರಿ ತರಬೇತಿ ಜಂಟಿ ಅಭ್ಯಾಸ ದುಸ್ಟಿಲ್ಕ್ ಅನ್ನು ಭಾರತೀಯ ಸೇನೆಯ ಉತ್ತರಾಖಂಡದಲ್ಲಿ ಯಾವ ದೇಶ ಸಹಯೋಗದೊಂದಿಗೆ ನಡೆಸಲಾಯಿತು? ಉಜ್ಬೆಕಿಸ್ತಾನ್ ಸಹಯೋಗದಲ್ಲಿ ನಡೆಸಲಾಯಿತು. ನೆಕ್ಸ್ಟು ಬ್ರಿಟಿಷರು ವಶಪಡಿಸಿಕೊಂಡಂತಹ ಪ್ರದೇಶಗಳನ್ನು ಕೆಳಗಿನವರಲ್ಲಿ ಯಾವುದಾಗಿತ್ತು ಅಂತಂದ್ರೆ ಇಲ್ಲಿ ಅವಧ್, ಇದು ಬ್ರಿಟಿಷರು ವಶಪಡಿಸಿಕೊಂಡಂತಹ ನಗರ, ಪ್ಲೇಸು. ಕೊನೆಯ ಮೊಘಲರ ರಾಜ್ಯ ಯಾರಂತಾರೆ? ಬಹದ್ದೂರ್ ಶಾ 2. ಅತ್ಯಂತ ಹಳೆಯ ಕಲ್ಲಿನಿಂದ ಕೆತ್ತಿದ ಗುಹೆಗಳಾಗಿರುವ ಅಜಂತಾ ಗುಹೆಗಳು ಯಾವ ರಾಜ್ಯದಲ್ಲಿವೆ ಅಂತಂದ್ರೆ ಮಹಾರಾಷ್ಟ್ರದಲ್ಲಿವೆ. ಸಿಂಧೂ ಕಣಿವೆ ನಾಗರಿಕತೆಯ ತಾಣದ ಕಾಲಿಬಂಗನ್ ಯಾವ ರಾಜ್ಯದಲ್ಲಿದೆ ಅಂತಂದ್ರೆ ಇದು ರಾಜಸ್ಥಾನದಲ್ಲಿದೆ. ಶಿವಸಾಗರದಲ್ಲಿರುವ ಕೆಳಗಿನ ಯಾವ ದೇವಾಲಯವು ತನ್ನ ವಿಶಿಷ್ಟ ಕಟ್ಟಡ ಶೈಲಿಯೊಂದಿಗೆ ಅಪ್ಪಟ ಅಸ್ಸಾಮಿ ವಾಸ್ತುಶಿಲ್ಪವನ್ನು ಪ್ರತಿನಿಧಿಸುತ್ತವೆ ಅಂತಂದ್ರೆ ಶಿವ ದೇವಾಲಯ. ಜೀಲಂ ನದಿಯ ಉಪನದಿ ಯಾವುದಂತಂದ್ರೆ ಜೀಲಂ, ಇದು ಯಾವ ನದಿಯ ಉಪನದಿ ಅಂತ ಕೇಳಿದ್ದು, ಇದು ಸಿಂಧೂ ನದಿಯ ಉಪನದಿಗಳು. ನೆಕ್ಸ್ಟು ಕಾವೇರಿ ನದಿಯಿಂದ ನಿರ್ಮಾಣವಾಗಿರುವ ಜಲಪಾತದ ಹೆಸರು ಏನಂತಂದ್ರೆ ಶಿವನ ಸಮುದ್ರ ಜಲಪಾತ. ಕನ್ನಡವು ಕೆಳಗಿನ ಯಾವ ರಾಜ್ಯದಲ್ಲಿ ವಾಸಿಸುವ ಬಹುಪಾಲು ಜನರು ಮಾತನಾಡುವ ಭಾಷೆಯಾಗಿದೆ ಅಂತಂದ್ರೆ ಕರ್ನಾಟಕ. ನ್ಯಾಯಾಂಗ ವ್ಯವಸ್ಥೆಯ ಅಡಿಯಲ್ಲಿ FIR ಪೂರ್ಣ ರೂಪವೇನು ಅಂದರೆ ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟ್ ಅಂತೀವಿ, ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟ್. ನೆಕ್ಸ್ಟು ಹೈಕೋರ್ಟ್ಗಳ ಮುಖ್ಯ ನ್ಯಾಯಮೂರ್ತಿಗಳು ಮತ್ತು ನ್ಯಾಯಾಧೀಶರನ್ನು ಯಾರು ನೇಮಕ ಮಾಡುತ್ತಾರೆ ಅಂತಂದ್ರೆ ರಾಷ್ಟ್ರಪತಿಗಳು ನೇಮಕ ಮಾಡುತ್ತಾರೆ. 400 ಮೀಟರ್ ಓಟದ ಸ್ಪರ್ಧೆಯಲ್ಲಿ ಟ್ರ್ಯಾಕ್ನ ಆಕಾರ ಹೇಗಿರುತ್ತದೆ ಅಂತಂದ್ರೆ ಅಂಡಾಕಾರ, ಓವಲ್ ಶೇಪಲ್ಲಿ ಇರುತ್ತೆ. ಫೆಬ್ರವರಿ 2023 ಹೊತ್ತಿಗೆ ಅಂತಾರಾಷ್ಟ್ರೀಯ ಕ್ರಿಕೆಟ್ ಇತಿಹಾಸದ ಅತಿ ವೇಗದ 25,000 ರನ್ಗಳನ್ನು ಗಳಿಸಿದಂಥ ಬ್ಯಾಟ್ಸ್ಮನ್ ಯಾರು ಅಂತಂದ್ರೆ ವಿರಾಟ್ ಕೊಹ್ಲಿ ಅವರು. ಇವು GKಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು. ನೆಕ್ಸ್ಟು ಸೈನ್ಸಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು. ಮನುಷ್ಯನ ಧ್ವನಿಪೆಟ್ಟಿಗೆಯನ್ನು ಹೀಗೆಂದು ಕರೆಯಲಾಗುತ್ತದೆ, ಏನಂತಾರೆ ಧ್ವನಿಪೆಟ್ಟಿಗೆಯನ್ನು? ಧ್ವನಿಯ ಪೆಟ್ಟಿಗೆ ಕಂಠ ಅಂತೀವಿ, ಮತ್ತೇನಂತೀವಿ ಹೌದಾ? ಡ್ಯಾಶ್ನಲ್ಲಿ ಉಷ್ಣದ ವರ್ಗಾವಣೆ ಯಾವುದೇ ಮಾಧ್ಯಮದಲ್ಲಿ ಅಗತ್ಯವಿರುವುದಿಲ್ಲ ಅಂತಂದಾಗ ಇದು ಯಾವುದಪ್ಪ ಅಂತಂದ್ರೆ ವಿಕಿರಣ, ಇದಕ್ಕೆ ಯಾವುದೇ ಒಂದು ಅವಶ್ಯಕತೆ ಇಲ್ಲ. ಬಿಳಿ ಬೆಳಕಿನಲ್ಲಿ ಎಷ್ಟು ಬಣ್ಣಗಳಿವೆ ಅಂತಂದ್ರೆ 7 ಬಣ್ಣಗಳಿವೆ. ವಿದ್ಯುತ್ ತಂತಿಯಲ್ಲಿ ಉತ್ಪತ್ತಿಯಾಗುವ ಉಷ್ಣದ ಪ್ರಮಾಣವು ಅದರ ಡ್ಯಾಶ್ ಮೇಲೆ ಅವಲಂಬಿತವಾಗಿರುತ್ತದೆ. ಇದು ಯಾವುದರ ಮೇಲೆ? ಅದರ ಬಣ್ಣ ಮೇಲೆ, ಕಲರ್ ಮೇಲೆ ಅವಲಂಬನೆ ಆಗುತ್ತದೆ. 20 ಕ್ವಶನ್ ಏನದನ್ನು, ಡ್ಯಾಶ್ಗಿಂತ ಕಡಿಮೆ ಆವರ್ತನ ಧ್ವನಿಗಳನ್ನು ಮಾನವರ ಕಿವಿಗೆ ಪತ್ತೆ ಹಚ್ಚಲು ಸಾಧ್ಯವಿಲ್ಲ. ಅಂದರೆ 20 ಹರ್ಡ್ಜ್ಗಿಂತ ಕಡಿಮೆ ಇರುವಂತಹ ಒಂದು ಇದು ಹರ್ಡ್ಜ್ ಆಗ್ಬೇಕು, ಸೆಂಟಿಮೀಟರ್ ಆಗಿದೆ, ಎಲ್ಲದಕ್ಕೂ ಹರ್ಡ್ಜ್ ಆಗ್ಬೋದು, HZ. ಕಡಿಮೆ 20 ಹರ್ಡ್ಜ್ಗಿಂತ ಕಡಿಮೆ ಇರುವಂತಹ ಶಬ್ದಗಳನ್ನು ಮನುಷ್ಯರು ಅದನ್ನು ಪತ್ತೆ ಹಚ್ಚಲು ಸಾಧ್ಯವಿಲ್ಲ. ನೆಕ್ಸ್ಟು ಖಾಲಿ ಪಾತ್ರೆಯಿಂದ ಗಾಳಿಯನ್ನು ಸಂಪೂರ್ಣವಾಗಿ ತೆಗೆದು ಹಾಕಿದಾಗ ಆ ಪಾತ್ರೆಯಲ್ಲಿ ಶೂನ್ಯಾವಕಾಶ, ವ್ಯಾಕ್ಯೂಮ್ ಅಂತೀವಲ್ಲ, ಅಲ್ಲಿ ಏನೂ ಇರುವುದಿಲ್ಲ, ಇದೆ ಎಂದು ಹೇಳಲಾಗುತ್ತದೆ. ಆಮ್ಲ ಮತ್ತು ಪ್ರತ್ಯಾಮ್ಲಗಳ ನಡುವಿನ ರಾಸಾಯನಿಕ ಕ್ರಿಯೆಯನ್ನು ಹೀಗೆ ಕರೆಯಲಾಗುತ್ತದೆ, ತಟಸ್ಥೀಕರಣ ಅಂತೀವಿ, ನ್ಯೂಟ್ರಲೈಸೇಷನ್. ಕೆಳಗಿನವುಗಳಲ್ಲಿ ಯಾವುದು ರಾಸಾಯನಿಕ ಬದಲಾವಣೆಯಾಗಿದೆ? ದ್ರಾಕ್ಷಿಯ ಹುದುಗುವಿಕೆ, ಫರ್ಮಿಟೇಷನ್ ಆಫ್ ಗ್ರೇಪ್ಸ್ ಅಂತೀವಿ. ಸುಣ್ಣದ ನೀರಿನಲ್ಲಿ ಏನು ಕಂಡುಬರುತ್ತದೆ? ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ನೆಕ್ಸ್ಟು ಯಾವ ಬದಲಾವಣೆಯಲ್ಲಿ ಒಂದು ವಸ್ತುವು ತನ್ನ ಭೌತಿಕ ಗುಣಲಕ್ಷಣಗಳಲ್ಲಿ ಬದಲಾವಣೆಯನ್ನು ಹೊಂದುತ್ತದೆಯೋ ಅದನ್ನು ಹೀಗೆ ಕರೆಯಲಾಗುತ್ತದೆ, ಏನಂತ ಕರೀತಾರೆ? ಅದಕ್ಕೆ ಭೌತಿಕ ಬದಲಾವಣೆ ಅಂತೀವಿ. ಆಪ್ಷನ್ ನಂಬರ್ 3 ಈಸ್ ರೈಟ್. ಜಠರ್ ಕೆಳಗೆ ಇರುವ ದೊಡ್ಡ ಕೆನೆ ಬಣ್ಣದ ಗ್ರಂಥಿಯ ಹೆಸರೇನು ಅಂತಂದ್ರೆ
ಮೆದೋಜೀರಕ ಗ್ರಂಥಿ ಅಂತೀವಿ. ಮನುಷ್ಯರಲ್ಲಿ ಕೆಳಗಿನ ಯಾವುದು ಪುರುಷ ಪ್ರತ್ಯುತ್ಪಾದನಾಂಗವಾಗಿದೆ ಅಂತ ವೃಷಣಗಳು ಟೆಸ್ಟಿಸ್ ಅಂತೀವಿ. ಯಾವ ಸಸ್ಯವು ತುಂಡಾಗುವಿಕೆ ಮೂಲಕ ಪ್ರತ್ಯುತ್ಪಾದನೆ ಮರು ಉತ್ಪಾದನೆಯಾಗುತ್ತದೆ ಅಂತಂದ್ರೆ ಸ್ಪೈರೋಗೈರಾ, ಆಪ್ಷನ್ ನಂಬರ್ ಫಸ್ಟ್. ದೇಹವು ತಾನು ಸೇವಿಸುವ ಆಹಾರದಿಂದ ಅಂತಿಮವಾಗಿ ಶಕ್ತಿಯನ್ನು ಯಾವುದರ ಮೂಲಕ ಪಡೆಯುತ್ತದೆ ಅಂತಂದ್ರೆ ಇಲ್ಲಿ ಶ್ವಾಸಕ್ರಿಯೆ ಅಂತ ಉಸಿರಾಟ ಅಂತೀವಿ. ನೆಕ್ಸ್ಟು, ಕೆಳಗಿನವುಗಳಲ್ಲಿ ಯಾವುದು ಬ್ಯಾಕ್ಟೀರಿಯಾ ಜನ್ಯ ಕಾಯಿಲೆ ಆಗಿದೆ ಅಂತಂದ್ರೆ ಟೈಫಾಯ್ಡ್. ಇದು ಸೈನ್ಸಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳದು. ನೆಕ್ಸ್ಟ್ ಬರುವಂಥದ್ದು ಮ್ಯಾಥ್ಸ್ಗೆ ಸಂಬಂಧಪಟ್ಟದ್ದು. ಇಲ್ಲಿ ಬಂದಂತಹ ಪ್ರಶ್ನೆ ಏನದ, ಭಿನ್ನರಾಶಿಗಳ ಸಂಕಲನ ಮತ್ತು ವ್ಯವಕಲನ 3/5 ಮೈನಸ್ 2/7 ಪ್ಲಸ್ 1/3. ಇಲ್ಲಿ ಎಲ್ ಸಿ ಎಮ್ ತೆಗಿತೀವಿ. 7 ಮತ್ತು 5 3 ಎಲ್ ಸಿ ಎಮ್ ಏನಾಗುತ್ತೆ 105 ಆಗುತ್ತೆ, ಹೌದಾ. ಆಮೇಲೆ ಇದು 5 ಇದ್ದು 105 ಆಗ್ಬೇಕಂದ್ರೆ ಎಸ್ ಇಂಟು ಮಾಡ್ತೀವಿ, ಇಂಟು 3 2 21 ಮಾಡ್ತೀವಿ. ನೆಕ್ಸ್ಟ್ 7 ಇದ್ದದ್ದು 105 ಆಗ್ಬೇಕಂದ್ರೆ ಅದಕ್ಕೆ 15 ಇಂಟು ಮಾಡ್ತೀವಿ. 3 ಇದ್ದದ್ದು 105 ಆಗ್ಬೇಕಂದ್ರೆ 35 ಇಂಟು ಮಾಡ್ತೀವಿ. ಈಗ ಎಷ್ಟಾಗುತ್ತೆ ನೋಡಿರಿ, ಎಲ್ಲ ಅಂಕಿಗಳನ್ನು 21 63 ಮೈನಸ್ 30 ಪ್ಲಸ್ 35 ಟೋಟಲ್ ನಮಗೆ ಎಷ್ಟು ಬರುತ್ತೆ ಕೊನೆಯಲ್ಲಿ 68 ಡಿವೈಡೆಡ್ ಬೈ 105, ಹೌದಾ. ಆಪ್ಷನ್ ನಂಬರ್ ಫಸ್ಟ್ ಈಸ್ ರೈಟ್. ನೆಕ್ಸ್ಟು, 2 ಅಂಕಿಯ ಸಂಖ್ಯೆಯೊಂದರ ಅಂಕಿಗಳ ಮೊತ್ತ ಗುಣಲಬ್ಧ ಕ್ರಮವಾಗಿ 12 ಮತ್ತು 35 ಆದರೆ ನೀಡಲಾಗಿರೋ ಸಂಖ್ಯೆ ಕಂಡುಹಿಡಿ. ಇಲ್ಲಿ ನೋಡಿರಿ, ಗುಣಲಬ್ಧ 3 ಅಂದ್ರೆ 9 3 ಎಷ್ಟು 9 ಪ್ಲಸ್ 3 ಅಂದರೆ ಎಷ್ಟು ಬಂತು 9 3 27. ಇಲ್ಲಿ ಯಾವುದೂ ಆಪ್ಷನ್ ಇಲ್ಲ. 8 4 ಅಂದರೆ 8 4 32. 7 5 ಅಂದ್ರೆ 7 ಪ್ಲಸ್ 5 ಎಷ್ಟಾಯಿತು 12. ನೆಕ್ಸ್ಟ್ 7 ಇಂಟು 5 ಅಂತಂದ್ರೆ 35 ಬಂತವ್ರು ಕೊಟ್ಟಿದ್ದು ಅಂದ್ರೆ 75 ನಮ್ಮದು ಸರಿಯಾದ ಉತ್ತರ. ನೆಕ್ಸ್ಟು 33. 3 ಗಂಟೆಗಳು ಕ್ರಮವಾಗಿ 12 ನಿಮಿಷ 15 ನಿಮಿಷ 18 ನಿಮಿಷಗಳ ಅಂತರದಲ್ಲಿ ಬಾರಿಸುತ್ತವೆ. ಬೆಳಿಗ್ಗೆ 10 ಗಂಟೆಗೆ ಬಾರಿಸಿದರೆ ಒಟ್ಟಿಗೆ ಮತ್ತೆ ಯಾವಾಗ ಬಾರಿಸ್ತವೆ? ಈ ಮೂರದ್ದು ಲಸ ತೆಗಿರಿ. ಲಸ ಎಷ್ಟು ಬಂತಪ್ಪ ಅಂತಂದ್ರೆ 180 ನಿಮಿಷಗಳು ಬಂತು. 180 ನಿಮಿಷ ಅಂದ್ರೆ ಹೆಂಗೆ ಬರಿಬೋದು, 3 ಗಂಟೆ ಅಂದ್ರೆ ಬೆಳಗ್ಗೆ 10 ಗಂಟೆಗೆ ಬಾರಿಸ್ಯಾವ ಅಂತಂದ್ರೆ ಪ್ಲಸ್ 3 ಗಂಟೆ ಅಂತಂದ್ರೆ ಎಷ್ಟಾಯ್ತು 10 12 ಮಧ್ಯಾಹ್ನ 1 ಗಂಟೆಗೆ ಎಷ್ಟು ಮಧ್ಯಾಹ್ನ 1 ಗಂಟೆಗೆ ಅವು ಮರಳಿ ಒಟ್ಟಿಗೆ ಬಾರಿಸುತ್ತವೆ. ಆಪ್ಷನ್ ನಂಬರ್ 3ನೇ ಸರಿಯಾದ ಉತ್ತರ. ನೆಕ್ಸ್ಟ್ 34ನೇದು 4 ಸರಣಿ ಸಮಸಂಖ್ಯೆಗಳ ಸರಾಸರಿ ಅಂದರೆ ಕ್ರಮವಾಗಿ ಅಂತೀವಲ್ಲ ಅದುಗಳ ಸರಾಸರಿ ಎಷ್ಟು 73. ಅವ್ರಿಗೆ ಅತಿ ದೊಡ್ಡ ಸಂಖ್ಯೆ ಯಾವುದು? ಫಸ್ಟ್ ಈ ಕಡೆ ಬರೀಬೇಕು, ಸಮಸಂಖ್ಯೆ ಯಾವುದು 74. ಈ ಕಡೆ ಸಮಸಂಖ್ಯೆ ನೆಕ್ಸ್ಟ್ ಬರೀರಿ 72. 2 ಸಮಸಂಖ್ಯೆಗಳು ಇದು ಬೆಸ ಸಂಖ್ಯೆ ಇದು ಕೌಂಟ್ ಆಗಂಗಿಲ್ಲ. ನೆಕ್ಸ್ಟು 76, ಈ ಕಡೆ 70. ಇವುಗಳಲ್ಲಿ ದೊಡ್ಡ ಸಂಖ್ಯೆ ಯಾವುದು ಅಂತ ಕೇಳಿದರೆ ಯಾವುದಪ್ಪ 76. ಆಪ್ಷನ್ ನಂಬರ್ ಫಸ್ಟ್ ಈಸ್ ರೈಟ್, ಸೆಕೆಂಡ್ ಈಸ್ ರೈಟ್. ನೆಕ್ಸ್ಟು, ಒಂದು ಟ್ರಕ್ ದೆಹಲಿಯಿಂದ ಸೂರತ್ಗೆ ಗಂಟೆಗೆ 60 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತದೆ. ಪ್ರಯಾಣಕ್ಕೆ 20 ಗಂಟೆ ಬೇಕಾಗುತ್ತದೆ. ಅದು ಸರಾಸರಿ 40 ವೇಗದಲ್ಲಿ ಹಿಂತಿರುಗಿದರೆ ಇಡೀ ಪ್ರಯಾಣದ ಸರಾಸರಿ ವೇಗ ಎಷ್ಟು? ಸರಾಸರಿ ವೇಗ ನಮ್ಮ ಫಾರ್ಮುಲಾ ಏನದ ರೀ 2xy ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ವೈ. ಅಂದ್ರೆ ಇದು ಎಕ್ಸು ಆಮೇಲೆ ಇದು ವೈ. ಓಕೆ, 2 ಇಂಟು 60 ಇಂಟು 40 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ವೈ. 60 ಪ್ಲಸ್ 40 ಅಂದ್ರೆ 100. ಈ 0 ಈ 0 ಈ 0 ಈ 0 6 12 12 48 ಕಿಲೋಮೀಟರ್ ಪರ್ ಅವರ್. ಆಪ್ಷನ್ ನಂಬರ್ 3ನೇ ಇದು ಸರಿಯಾದ ಉತ್ತರ. ನೆಕ್ಸ್ಟು 35 ಡಿವೈಡೆಡ್ ಬೈ 40 ಶೇಕಡಾವಾರಿನಲ್ಲಿ ಬರೆಯಿರಿ. ಈ 0 ಈ 0 ಹೋಯಿತು. ನೆಕ್ಸ್ಟು 35 ಇಂಟು 10 ಅಂದರೆ 350 ಡಿವೈಡೆಡ್ ಬೈ 4. ಈಗ ಸಿಂಪ್ಲಿಫೈ ಮಾಡಿರಿ, ಎಷ್ಟು ಬರುತ್ತೆ 4 1 4 7 28. 7 ಎಲ್ಲದ ನೋಡಿರಿ, ಇಲ್ಲ 28 32 ಅದಲ್ಲ. 4 8 32 ಎಲ್ಲಾದ್ರೆ 8 ಅದ. 32 ಅಂದರೆ ಎಷ್ಟಾಯಿತು, ಮತ್ತು 2 ಉಳಿತಾ 3 ಉಳಿತಾ 30. 4 6 4 7 28. 87 ಎಲ್ಲದ ಇಲ್ಲದ ಅಲ್ಲ 87.5 ಡನ್. ಓಕೆ, 36 ಆಯಿತು. 37 ಎ ಮತ್ತು ಬಿ ಇಬ್ಬರದಾರ, ಹೌದಾ. ಅವರು ವಯಸ್ಸಿನ ಲೆಕ್ಕವನ್ನು ಬರೀತಿದ್ದಾರೆ.
ಎ ವಯಸ್ಸು ಬಿಗಿಂತ 2ರಷ್ಟು, ಅಂದರೆ ಎ ವಯಸ್ಸು ಎಷ್ಟದಲ್ಲ ಅದಕ್ಕಿಂತ 2 ಪಟ್ಟು ಯಾವುದದ ಬಿ ಅದ ಎ ಅದ. ಅಂದಾಗ ಎಷ್ಟಾಯಿತು ಟೋಟಲು ಎಷ್ಟಾಯಿತು 2:1. ಆಪ್ಷನ್ ನಂಬರ್ ಸೆಕೆಂಡ್ ಈಸ್ ರೈಟ್. ಓಕೆ ಡನ್. ನೆಕ್ಸ್ಟು ಇಲ್ಲಿ 10 ಜನರು ನೋಡಿರಿ, 10 ಜನರು 7 ದಿನಗಳಲ್ಲಿ ಒಂದು ಕೆಲಸ ಮಾಡ್ತಾರೆ. ಅದೇ ಕೆಲಸ 14 ಜನರು ಎಷ್ಟು ದಿನದಾಗ ಮಾಡ್ತಾರೆ? x = 10 × 7 / 40. 7 1 7 2 2 1 2 5 ಅಂದ್ರೆ 5 ದಿನಗಳು ಬೇಕಾಗ್ತವೆ. ಆಪ್ಷನ್ ನಂಬರ್ ಫಸ್ಟ್ ಈಸ್ ರೈಟ್. ನೆಕ್ಸ್ಟು ಸರಳ ಬಡ್ಡಿಯನ್ನು ಕೇಳ್ಯಾರ ನೋಡ್ರಿ. PTR / 100 ಅದ. 2,25,000 × 4 × 2.5. 2.5 ಯಾವ ರೀತಿ ಟೈಮ್ ಬರಿಬೋದು? 5 / 2 ಅಂತ ಬರಿಬೋದಾ? ಅದನ್ನೇ ಮಲ್ಟಿಫಿಕೇಷನ್ ಮಾಡಿರಿ. ಡಿವೈಡೆಡ್ ಬೈ 100. ಇವೆರಡು 0 ಇವೆರಡು 0 2 1 2 2 ಅಂದ್ರೆ 10 ಬಂತು. 10 ಇಂಟು ಇದಂತಂದ್ರೆ 2 2 5 0 ಮೊದಲು 0 ಅಂದರೆ 22,500. ಆಪ್ಷನ್ ನಂಬರ್ ಸೆಕೆಂಡ್ ಈಸ್ ರೈಟ್. 40ನೇದು ಒಬ್ಬ ವ್ಯಕ್ತಿಯು ಗಂಟೆಗೆ 3 ಕಿಲೋಮೀಟರ್, ಇಲ್ಲಿ ಏನದ ನೋಡ್ರಿ 40ನೇ ಕ್ವಶನು. 3 ಕಿಲೋಮೀಟರ್ ವೇಗದಲ್ಲಿ ನಡೆದು 40 ನಿಮಿಷಗಳ ಒಂದು ಸಮಯವನ್ನು ತೊಗೊತಾನೆ, ಹೌದಾ? ಅದೇ ರೀತಿ ಅವ 4 ಕಿಲೋಮೀಟರ್ ವೇಗದಲ್ಲಿ ಹೋದರೆ ಎಷ್ಟು ಟೈಮ್ ತೊಗೊತಾನೆ? x = 3 × 40 / 4. 4 1 4 10 10 × 3 ಅಂತಂದ್ರೆ 30 ನಿಮಿಷಗಳನ್ನು ಅವನು ತೆಗೆದುಕೊಳ್ಳುವಂತಹ ಸಮಯ. 41ನೇದು ನೋಡ್ರಿ. a - b = 8, a² - b² = 96 ಆದರೆ a + b ಅಂದರೆ ಎಷ್ಟು? ಇಲ್ಲಿ ಫಾರ್ಮುಲಾದ ಏನದ? a² - b² = a - b × a + b. ಇದು ಫಾರ್ಮುಲಾ. ಓಕೆ, ಇಲ್ಲಿ a - b ಅಂತಂದ್ರೆ ಎಷ್ಟು ಅದ ರೀ? 96 ಅದ. a - b ಅಂತಂದ್ರೆ ಎಷ್ಟು ಅದ ರೀ? 8 ಅದ. ಆಮೇಲೆ ಈ ಕಡೆ a + b. ಓಕೆ, 8 ಈ ಕಡೆ ಡಿವೈಡೆಡ್ ಆಗುತ್ತೆ. 8 1 8 1 8 2 ಅಂದ್ರೆ a + b ಅಂದರೆ ಎಷ್ಟು ಬಂತು? a + b ಅಂದರೆ 12 ಬಂತು. ಆಪ್ಷನ್ ನಂಬರ್ ಎ ಈಸ್ ರೈಟ್. ಓಕೆ, ನೆಕ್ಸ್ಟ್ 42ನೇದು ರಾಮನ ಮತ್ತು ಶ್ಯಾಮನ ವಯಸ್ಸಿನ ಅನುಪಾತ ವಯಸ್ಸಿಗಿಂತ 4 ವರ್ಷ ಕಡಿಮೆ ಇದೆ. ಈಗ ರಾಮ ಮತ್ತು ಶ್ಯಾಮ, ಆಮೇಲೆ ರಾಮನ ವಯಸ್ಸು ಶ್ಯಾಮನ ವಯಸ್ಸು ಎಷ್ಟೈತಿಲ್ಲ ಅದಕ್ಕಿಂತ 4 ಕಮ್ಮಿ ಅಲ್ಲ, x - 4. ಇವರಿಬ್ಬರು ವಯಸ್ಸಿನ ಮೊತ್ತ ಎಷ್ಟಾಗತ್ತಂದ್ರೆ 42. ಹಾಗಾದ್ರೆ ರಾಮಂದು ಎಷ್ಟು ಅಂತ ಕೇಳ್ಯಾರ ಅವರು. ಅಂದಾಗ ಎಷ್ಟು ಬರುತ್ತಪ್ಪ ಅಂತಂದ್ರೆ ನೋಡಿರಿ, ಟೋಟಲ್ ನಾವು ಕೂಡಿಸಿದ್ರೆ ಎಷ್ಟು ಬಂತು? 2x. ಈ -4 ಆ ಕಡೆ ಹೋದ್ರೆ 42 -4 ಹೋದರೆ ಎಷ್ಟು ಉಳಿತು? 38 ಉಳಿತು. ಹಾಗಾಗಿ ಈ ಎಕ್ಸನ್ನು ಇಲ್ಲೇ ಇಟ್ಕೊಂಡು 38 / 2 ಅಂತಂದ್ರೆ 2 1 2 1 2 ಆಮೇಲೆ 2 9 18 ಅಂದ್ರೆ ರಾಮಂದಂದ್ರೆ ಎಕ್ಸ್ ಅಂದ್ರೆ ಎಷ್ಟಪ್ಪ? 19 ವರ್ಷಗಳು. ರಾಮಂದು 19 ವರ್ಷಗಳು. ಆದ್ರೆ ನಮಗೆ ಎಕ್ಸ್ ಸಿಕ್ಕತಿ. ರಾಮ್ ಅಂದರೆ ಎಷ್ಟು ಅದ ರೀ? x - 4 ಅದ, ಹೌದಾ? x - 4 ಅಂದರೆ ಎಷ್ಟು ಬರುತ್ತೆ? 19 - 4 ಅಂದ್ರೆ 15 ವರ್ಷಗಳ ನಮ್ಮದು ಯಾರ್ದು? ರಾಮಂದು, ಹೌದಾ? ಅರ್ಥ ಆಗತ್ತೈತಿ? 19 ಐತಿ ಆಪ್ಷನ್ದಾಗ, 15 ಅದ. ವಿಚಾರ ಮಾಡ್ಬೇಕಾದ್ರೆ ಏನು ಕೇಳ್ಯಾರ. ಓಕೆ ಡನ್. ನೆಕ್ಸ್ಟ್ 43ನೇ ಕ್ವಶನನ್ನು ನೋಡಿರಿ. ಒಂದು ತ್ರಿಕೋನದಲ್ಲಿ ಅದರ 2 ಕೋನಗಳ ಅಳತೆಗಳು 38 ಮತ್ತು 45. ಹಾಗಾದರೆ 3ನೇ ಕೋನ ಎಷ್ಟು? 45 + 38 ಅಂದರೆ ಎಷ್ಟಾಯಿತು ಟೋಟಲ್? ಅದನ್ನು ಕೂಡಿಸ್ರಿ. 30 40 70 78 83 ಆಯಿತು. ಇದನ್ನು 180 ತೆಗೀರಿ. ಎಷ್ಟು ಬಂತು? 97 ಡಿಗ್ರಿ ಆ 3ನೇ ಕೋನದ ಅಳತೆ. ನೆಕ್ಸ್ಟು ಯಾವುದರ ಕರ್ಣಗಳ ಉದ್ದವು ಕ್ರಮವಾಗಿ 12 ಸೆಂಟಿಮೀಟರ್ ಮತ್ತು 7.5 ಆಗಿದ್ದರೆ ಅದರ ವಿಸ್ತೀರ್ಣ ಎಷ್ಟು? ಚತುರ್ಭುಜದ ವಿಸ್ತೀರ್ಣ ಎಷ್ಟು ಅಂತಂದಾಗ ಇಲ್ಲಿ 1/2 ಇಂಟು d1 ಇಂಟು d2 ಫಾರ್ಮುಲಾ ಅದ. ಇಲ್ಲಿ 1/2 ಇಂಟು d1 ಅನ್ನೋದು ಎಷ್ಟು? 12 ಆಮೇಲೆ 7.5 2 1 2 6 6 ಇಂಟು 7.5 ಅಂದ್ರೆ 45 ಸೆಂಟಿಮೀಟರ್ ಸ್ಕ್ವೇರ್. ಆಪ್ಷನ್ ನಂಬರ್ 3 ಈಸ್ ರೈಟ್. ನೆಕ್ಸ್ಟ್ 45ನೇ ಕ್ವಶನು. ಯಾವುದರ ಪ್ರತಿಯೊಂದು ಬದಿಯು 4 ಸೆಂಟಿಮೀಟರ್ ಆಗಿದೆಯೋ ಅದರ ಘನಫಲ ಎಷ್ಟು? ಘನಫಲ ವ್ಯಾಲ್ಯೂಮ್ =
ಎ ಕ್ಯೂಬ್ ಈಕ್ವಲ್ ಟು 4 ಅಂತಂದಾಗ ಎಷ್ಟು ಬಂತು 64 ಸೆಂಟಿಮೀಟರ್ ಕ್ಯೂಬ್. ಆಪ್ಷನ್ ನಂಬರ್ 3 ಈಸ್ ರೈಟ್. ನೆಕ್ಸ್ಟು 45 ಆದಮೇಲೆ ಇನ್ನೂ ಬರುವಂಥದ್ದು ಮ್ಯಾಥ್ಸ್ ಮುಗೀತು. ಇನ್ನು ರೀಸನಿಂಗ್ ಒಳಗೆ ಏನದವ ಫಸ್ಟಿಗೆ ಇಲ್ಲಿ ನೋಡಿ, ಸಿ ಆದಮೇಲೆ ಇ ಅದ, ಇ ಆದಮೇಲೆ ಜಿ ಅದ, ಜಿ ಆದಮೇಲೆ ಐ ಅದ, ಐ ಆದಮೇಲೆ ಯಾವ್ದು ಬರಬೇಕು? ಇಲ್ಲಿ ಏನು ಮಾಡ್ಯಾನ +2 ಮಾಡ್ಯಾನ. ಐ ಆದಮೇಲೆ ಯಾವುದು ಜೆ ಕೆ ನೆಕ್ಸ್ಟ್ ಬರೋದು ಕೆ ಫಸ್ಟ್ ಲೆಟ್ರ್ ಬಂತು. ಕೆ ಫಸ್ಟ್ ಲೆಟ್ರ್ ಬಂತು ಅಂದರೆ ಒಂದನೇದು ಬರೋಂಗಿಲ್ಲ. ನೆಕ್ಸ್ಟ್ ಲೆಟ್ರು ಎಕ್ಸ್ ಆದಮೇಲೆ ಯು ಮೈನಸ್ ಮಾಡ್ಕೊಂಡು ಓ ಆದಮೇಲೆ PQR ಅಂದರೆ +3 ಹೌದಾ, ಪ್ಲಸ್ ಉಲ್ಟಾ ಹೌದು ಇಲ್ಲೋ, ಇಲ್ಲಿಂದ ಇಲ್ಲಿಗೆ. ಅದೇ ರೀತಿ ನೆಕ್ಸ್ಟ್ ಆರ್ ಆಗಂತಲೇ ಯು, ಆರ್ ಆಗಂತಲೇ ಯಾವುದು QRSTU, ಇಲ್ಲಿ ಕೂಡ +3. ಅದೇ ರೀತಿ ನಾವು ಇಲ್ಲಿಂದ ಇಲ್ಲಿಗೆ ಹೋಗ್ಬೇಕಂದ್ರೆ ಓಗೆ +3 ಮಾಡಿದಾಗ ಯಾವ್ದು ಬರುತ್ತೆ? ಎಲ್ ಆಗಂತಲೇ MNO ಅಂದ್ರೆ ಕೆ ಆಗಂತಲೇ ಯಾವ್ದು ಬರುತ್ತೆ? ಎಲ್ ಬರುತ್ತೆ. ಆಪ್ಷನ್ ನಂಬರ್ 3 ಈಸ್ ರೈಟ್. ಓಕೆ, ಡನ್. ನೆಕ್ಸ್ಟು 47ನೇದು ಒಂದು ಶಬ್ದವನ್ನು ಯಾವ ರೀತಿ ಬರ್ದಾರ ಅಂತಂದ್ರೆ ಈ 3 ಲೆಟರ್ಸ್ ಏನು ಸ್ಟಾರ್ಟಿಂಗ್ ಅದಾವ ಅವನ ಕೊನೆಯಲ್ಲಿ ಬರ್ದಾರ ನೋಡ್ರಿ. ಅದೇ ರೀತಿ ಈ ಫಸ್ಟ್ ಏನದಾವಲ್ಲ ಅವನು ಏನು ಮಾಡ್ಯಾರ, ಲಾಸ್ಟ್ ಏನದಾವಲ್ಲ ಅವನ ಫಸ್ಟ್ ಬರ್ದಾರ. ಹೌದಾ, ಅದೇ ರೀತಿ ನಾವು ಈಗ ಈ ಲೆಟ್ರ್ ಮಾಡಬೇಕು. ಈ 3 ಲೆಟ್ರು ಫಸ್ಟಿಗೆ ಏನು ಬರುತ್ತೆ? IVEACT ಎಲ್ಲದ ನೋಡ್ರಿ, IVEACT. ಆಪ್ಷನ್ ನಂಬರ್ 1 ಈಸ್ ರೈಟ್. 48ನೇದು ನೋಡ್ರಿ, ಇಲ್ಲಿ ಶಬ್ದಗಳು ಕೊಟ್ಟಾರ. ಇಲ್ಲಿ ಬರುವಂಥದ್ದು ಏನು ಕೇಳಾರಪ್ಪ ಅಂತಂದ್ರೆ ಕ್ವಶನ್ ಏನದ ನೋಡ್ರಿ, ಕೊನೆಯಲ್ಲಿ ಬರುವಂತಹ ಪದ ಯಾವುದು, ಲಾಸ್ಟಿಗೆ ಬರುವಂತಹ ಪದ ಯಾವುದು ಅಂತಂದಾಗ ಫಸ್ಟಿಗೆ ನಮಗೆ ಯಾವ್ದು ಬರುತ್ತಾ? ಸಿ ಇದ್ದದ್ದು ಬರುತ್ತಾ? ಹೌದಾ, ನೋಡಿ ಫಸ್ಟಿಗೆ ಯಾವಾಗ ನಂಬರ್ ಕೊಡೋಣ, ಈ 1 2 3 4 5. ಫಸ್ಟಿಗೆ ನನಗೆ 3ನೇದು ಬರುತ್ತಾ? 3ನೇದು ಆದ ನಂತರ ಯಾವ್ದು ಬರುತ್ತೆ? ಎಸ್ ಬರುತ್ತೆ, ಅಂದರೆ 4ನೇದು ಬರುತ್ತೆ. 4ನೇದು ಆಗ್ಬೇಕು ಟ್ರೀ ಬರುತ್ತೆ, ಎಸ್ ಬರುತ್ತೆ, ಅಂದರೆ 5ನೇದು ಬಂತು. ನೆಕ್ಸ್ಟು WOLL ಅದು ಫಸ್ಟ್ ಬರುತ್ತೆ. ಆಮೇಲೆ WOULD ಇದು ಏನಾಗುತ್ತೆ? ಲಾಸ್ಟಿಗೆ ಬರುತ್ತೆ. ಅಂದರೆ 2ನೇ ಶಬ್ದ ನಮಗೆ ಬರುವಂಥದ್ದು ಕೊನೆಯಲ್ಲಿರುವಂಥದ್ದು. ಆಪ್ಷನ್ ನಂಬರ್ 2 1ನೇದು. 49ನೇದು ನೋಡ್ರಿ, ಇಲ್ಲಿ ಏನು ಕೇಳ್ಯಾರ? ತಕ್ಷಣದ ಹಿಂದೆಯೂ ಒಂದು ಚಿಹ್ನೆ, ತಕ್ಷಣದ ಒಂದು ಹಿಂದು ಚಿಹ್ನೆ ಹಾಗೂ ತಕ್ಷಣದ ಮುಂದೆಯೂ ಒಂದು ಚಿಹ್ನೆ ಹೊಂದಿರುವಂತಹ ಎಷ್ಟು ಚಿಹ್ನೆಗಳಿವೆ ನೋಡ್ರಿ. 3 ಚಿಹ್ನೆಗಳಿರಬೇಕು, ಇಲ್ಲಿ ಹಿಡಿದು ಚಿಹ್ನೆ ಇರಬೇಕು, 3 ಕಂಟಿನ್ಯೂ ಚಿಹ್ನೆ ಇದ್ದದ್ದು ಎಷ್ಟು ಅದಾವ ಅಂತ ಕೇಳೋದು. ಕಂಟಿನ್ಯೂ ಎಲ್ದಾವ ನೋಡ್ರಿ, ಕಂಟಿನ್ಯೂ ಇಲ್ಲದ ನೋಡ್ರಿ, ಒಂದದ. ನೆಕ್ಸ್ಟ್ ಒಂದೇ ಅದ, ಮತ್ತೆಲ್ಲಾದರೂ ಅದೇನಾ? ಕಂಟಿನ್ಯೂ ಚಿಹ್ನೆಗಳಿರಬೇಕು, ಹಿಂದೆ ಒಂದು ಚಿಹ್ನೆ, ಮುಂದೆ ಒಂದು ಚಿಹ್ನೆ, ಮಧ್ಯದಲ್ಲಿ ಒಂದು ಚಿಹ್ನೆ, ಎಲ್ಲಾದರೂ ಐತಾ? ಎಸ್, ಇಲ್ಲಿ ಒಂದು ಆ್ಯಂಡ್ ಇಲ್ಲೊಂದು ಅದು ನೋಡ್ರಿ. ಸೊ ನಮಗೆ ಸಿಕ್ಕದ್ದು 2 ಅದಾವ. ಆಪ್ಷನ್ ನಂಬರ್ ಎ ಈಸ್ ರೈಟ್. ನೆಕ್ಸ್ಟು 4ನೇ ಪದವು 3ನೇ ಪದಕ್ಕೆ ಸಂಬಂಧ ಮತ್ತು 2ನೇ ಪದವು ಮೊದಲ ಪದಕ್ಕೆ ಸಂಬಂಧ. ಈ ರೀತಿ 5ನೇ ಪದ ಯಾವುದಕ್ಕೆ ಅಂತ RAIN. ಆರ್ ಎಷ್ಟನೇ ಲೆಟ್ರು? 18ನೇ ಲೆಟ್ರು. A 1ನೇ ಲೆಟ್ರು, I 9ನೇದದ, ಆಮೇಲೆ N ಎಷ್ಟದ? 14 ಅದ. 18 1 9, 18 1 181 914. ಆಪ್ಷನ್ ನಂಬರ್ 4 ಈಸ್ ರೈಟ್. ಸೊ ಈ ರೀತಿ ನಿಮಗೆ ಟೆಸ್ಟ್ ಎಷ್ಟನೇದಪ್ಪ ಅಂತಂದ್ರೆ ಇವತ್ತಿನ ಕ್ಲಾಸಲ್ಲಿ 25ನೇದು ಮತ್ತು 26ನೇದು ಮುಗೀತಿದ್ರು. ಹೌದಾ, 26ನೇ ಟೆಸ್ಟು ಮುಗೀತು. ನೆಕ್ಸ್ಟ್ ಏನು ಮಾಡ್ತೀನಿ, 27ನೇದು ನಿಮ್ಮ ಮುಂದೆ ಆದಷ್ಟು ಬೇಗ ತರ್ತೀನಿ. ಅದೇ ರೀತಿ ಯಾರು ಪ್ರೀವಿಯಸ್ ಕ್ಲಾಸಸ್ ಯಾರು ನೋಡಿಲ್ಲ ನೋಡಿರಿ. ಮತ್ತೆ ಮುಂದಿನ ಕ್ಲಾಸಲ್ಲಿ ಭೇಟಿ ಆಗ್ತೀನಿ. ಜೈ ಹಿಂದ್.